ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ಸಂಪೂರ್ಣ ವೀಕ್ಷಿಸಿ ಮತ್ತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ನಾವು 2026ರಲ್ಲಿ ಇದ್ದೇವೆ. ಇಂದಿನ ಶಿಕ್ಷಣ ಶೈಲಿ ಬದಲಾಗಿದೆ. ಅಂದರೆ ಕೇವಲ ಪುಸ್ತಕ ಅಥವಾ 4 ಗೋಡೆಗಳ ಕ್ಲಾಸ್ ರೂಮ್ ಅಷ್ಟೇ ಅಲ್ಲ. ಇಂದಿನ ಯುಗದಲ್ಲಿ ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ನಮ್ಮ ಕಲಿಕೆಯ ಶೈಲಿಯನ್ನೇ ಬದಲಾಯಿಸುತ್ತಿದೆ. 2026ರಲ್ಲಿ ಡಿಜಿಟಲ್ ಕಲಿಕೆಯಲ್ಲಿ ಯಾವೆಲ್ಲ ದೊಡ್ಡ ಬದಲಾವಣೆಗಳು ಬರಲಿವೆ? ಇದು ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಹೇಗೆ ಹೊರವಾಗಲಿದೆ ತಿಳಿಯೋಣ ಇಂದಿನ ವಿಡಿಯೋದಲ್ಲಿ. ಮೊದಲನೆಯದಾಗಿ, ವೈಯಕ್ತಿಕಗೊಳಿಸಿದ ಕಲಿಕೆ. ಈ ಹಿಂದೆ ಎಲ್ಲರಿಗೂ ಒಂದೇ ರೀತಿಯ ಪಾಠ ಇರುತ್ತಿತ್ತು. ಆದರೆ 2026ರಲ್ಲಿ AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿಮ್ಮ ವೇಗ ಮತ್ತು ನಿಮ್ಮ ಆಸಕ್ತಿಗೆ ತಕ್ಕಂತೆ ಪಾಠಗಳನ್ನು ಡಿಸೈನ್ ಮಾಡಿ ಕೊಡುತ್ತದೆ. ನಿಮಗೆ ಯಾವುದಾದರೂ ವಿಷಯದ ಬಗ್ಗೆ ತಿಳಿಯಬೇಕಾದರೆ AI ಅದನ್ನು ಗುರುತಿಸಿ ನಿಮಗೆ ಸುಲಭವಾಗಿ ಅರ್ಥವಾಗುವಂತೆ ವಿವರಿಸುತ್ತದೆ. ಪ್ರಾದೇಶಿಕ ಭಾಷೆ ಕನ್ನಡದ ಪಾಠವನ್ನು ಸಹ ಸರಳಗೊಳಿಸಿ ಅರ್ಥವಾಗುವ ಹಾಗೆ ತಿಳಿಸಿಕೊಡುತ್ತದೆ. ಎರಡನೆಯದಾಗಿ, ಇಮ್ಮರ್ಸಿವ್ ಲರ್ನಿಂಗ್. ಇತಿಹಾಸದ ಪಾಠ ಅಂದರೆ ಕೇವಲ ಓದುವುದಲ್ಲ. ಐತಿಹಾಸಿಕ ಸ್ಥಳಗಳಾದ ಹಂಪಿ ಅಥವಾ ಮೈಸೂರು ಅರಮನೆಗೆ ವಾಸ್ತವವಾಗಿ ಭೇಟಿ ನೀಡಿ ಅಲ್ಲಿನ ಇತಿಹಾಸವನ್ನು ಕಣ್ಣಾರೆ ನೋಡುತ್ತಾ ಕಲಿಯುವುದು. ವಿಜ್ಞಾನದ ಪ್ರಯೋಗಗಳನ್ನು ಮನೆಯಲ್ಲೇ ಕುಳಿತು ವಾಸ್ತವವಾಗಿ ಲ್ಯಾಬ್ಗಳಲ್ಲಿ ಮಾಡುವುದು 2026ರ ದೊಡ್ಡ ಟ್ರೆಂಡ್ ಆಗಲಿದೆ. ಕೇವಲ ವಿದ್ಯಾರ್ಥಿಗಳಿಗಲ್ಲ, ಶಿಕ್ಷಕರಿಗೂ ಇದು ವರ. ಹೋಮ್ವರ್ಕ್ ತಿದ್ದುವುದು, ಹಾಜರಾತಿ ದಾಖಲಿಸುವುದು ಅಥವಾ ಪಾಠದ ನೋಟ್ಸ್ ಸಿದ್ಧಪಡಿಸುವುದನ್ನು AI ನಿಮಿಷಗಳಲ್ಲಿ ಮಾಡುತ್ತದೆ. ಇದರಿಂದ ಶಿಕ್ಷಕರು ವಿದ್ಯಾರ್ಥಿಗಳ ಜೊತೆ ಹೆಚ್ಚಿನ ಸಮಯ ಕಳೆಯಲು ಮತ್ತು ಅವರ ಕೌಶಲ್ಯ ಅಭಿವೃದ್ಧಿಗೆ ಗಮನ ಕೊಡಲು ಸಾಧ್ಯವಾಗುತ್ತದೆ. ಭಾರತದಲ್ಲಿ ಈಗಾಗಲೇ ಭಾರತ್ ಬೋಧನ್, AI ಕಾನ್ಕ್ಲೇವ್ನಂತಹ ಕಾರ್ಯಕ್ರಮಗಳ ಮೂಲಕ ಡಿಜಿಟಲ್ ಕ್ರಾಂತಿಗೆ ಅಡಿಪಾಯ ಹಾಕಲಾಗಿದೆ. ಕರ್ನಾಟಕದ ಸರ್ಕಾರಿ ಶಾಲೆಗಳಲ್ಲೂ ಸ್ಮಾರ್ಟ್ ಕ್ಲಾಸ್ಗಳು ಮತ್ತು AI ಆಧಾರಿತ ಮೌಲ್ಯಮಾಪನ ಪದ್ಧತಿ ಜಾರಿಗೆ ಬರುತ್ತಿದೆ. ಇದು ನಗರ ಮತ್ತು ಗ್ರಾಮೀಣ ಭಾಗದ ಶಿಕ್ಷಣದ ಅಂತರವನ್ನು ಕಡಿಮೆ ಮಾಡಲಿದೆ. ತಂತ್ರಜ್ಞಾನ ಎಷ್ಟೇ ಬೆಳೆದರೂ ನಮ್ಮ ಪರಿಶ್ರಮ ಮತ್ತು ಕಲಿಯುವ ಹಸಿವು ಮುಖ್ಯ. AI ನಮಗೆ ದಾರಿ ತೋರಿಸಬಹುದು, ಆದರೆ ನಡೆಯುವವರು ನಾವೇ ಆಗಿರಬೇಕು. ಈ 2026ರ ಡಿಜಿಟಲ್ ಬದಲಾವಣೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.